ಬ್ಯಾಕ್ ಟು ದ PW. ಸೊ ಇವತ್ತು ನಿಮಗೆ ಒಂದು ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡಿಕೊಡ್ತೇನೆ. ಯಾಕಂದ್ರೆ ಬಹಳ ಮಂದಿ ಹುಡುಗರಿಗೆ ಬಹಳ ಕನ್ಫ್ಯೂಷನ್ಸ್ ನಡೀತಿದೆ ಅಬೌಟ್ ದ ರೂಲ್ಸ್ ವಿಚ್ ಗಾಟ್ ಚೇಂಜ್ಡ್ ಇನ್ 2026 ಬ್ಯಾಚ್. ಓಕೆ, ಸೊ ದಟ್ ಇಸ್ ಮೇನ್ಲಿ ಅಬೌಟ್ ದ SSLC ರೂಲ್ಸ್ ವಿಚ್ ಗಾಟ್ ಚೇಂಜ್ಡ್ ಅಗೇನ್. That is a question mark to each and every students who are actually going to write their SSLC boards this year. So ಬಹಳ ಮಂದಿ ಹುಡುಗರಿಗೆ ಏನು ಕನ್ಫ್ಯೂಷನ್ ಗೊತ್ತಾ, ದಟ್ ಇಸ್ ಲಾಸ್ಟ್ ಇಯರ್ ಅಂತೂ ಸೋ ಮೆನಿ ರೂಲ್ಸ್ ಗಾಟ್ ಚೇಂಜ್. ಎಕ್ಸಾಮ್ ಬರದ ತಕ್ಷಣ ಒಂದೊಂದು ರೂಲ್ಸ್ ಚೇಂಜ್ ಆಗ್ತಿತ್ತು. ಸೊ ಇವೆಲ್ಲ ಹುಡುಗರಿಗೆ ಫುಲ್ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡಿತ್ತು. ಅಂಡ್ ಇಟ್ ವಾಸ್ ಅ ವೆರಿ ಪ್ಯಾನಿಕಿಂಗ್ ಡಿಸಿಷನ್ಸ್ ಅಂಡ್ ಪ್ಯಾನಿಕಿಂಗ್ ಥಿಂಗ್ಸ್ ಆಲ್ಸೋ ವಿಚ್ ವಾಸ್ ಡನ್ ಬೈ ಅ ಗೌರ್ಮೆಂಟ್. ಸೊ ಅವಕ್ಕೆಲ್ಲ ನಾವು ಒಂದು ಫುಲ್ ಸ್ಟಾಪ್ ಅನ್ನ ಇವತ್ತು ಹಾಕೊಡ್ತೇನೆ ನಿಮಗೆ. ಯಾಕಂದ್ರೆ ನಿಮಗೂ ಗೊತ್ತಿರಬೇಕು ಏನೇನ್ ರೂಲ್ಸ್ ಚೇಂಜ್ ಆಗಿದೆ, ಏನೇನ್ ರೂಲ್ಸ್ ಚೇಂಜ್ ಆಗಬಹುದು ಈ ವರ್ಷ, ಮತ್ತೆ ಏನೇನ್ ಇಂಪ್ಲಿಮೆಂಟ್ ಆಗಿದೆ ರೂಲ್ಸ್ ಈ ವರ್ಷ ಅನ್ನೋದು ನಿಮಗೆ ಒಂದು ಐಡಿಯಾ ಗೊತ್ತಿರಬೇಕು. ಅಂಡ್ ಫಸ್ಟ್ ಥಿಂಗ್ ದಟ್ ಇಸ್ ಇನ್ ದಿಸ್, ಇಟ್ ಇಸ್ ಗೋಯಿಂಗ್ ಟು ಬಿ ಫಸ್ಟ್ಲಿ ದೇರ್ ವಾಸ್ ದ ಎಕ್ಸಾಮ್ 1, 2 and 3. ಲಾಸ್ಟ್ 2026 ದಲ್ಲಿನೂ ಎಕ್ಸಾಮ್ 1 ಮತ್ತೆ ಎಕ್ಸಾಮ್ 2 ಅಷ್ಟೇ ಇತ್ತು. ಬಟ್ ಅದಕ್ಕಿಂತ ಮುಂಚೆ ಎಕ್ಸಾಮ್ 1, 2 and 3 ಇತ್ತು. ಮೀನ್ಸ್ ವಾಟ್, ಸಪ್ಲಿಮೆಂಟರಿ, ನೋ ಸಪ್ಲಿಮೆಂಟರಿ ಎಕ್ಸಾಮ್ಸ್ ವೇರ್ ದೇರ್ ಓನ್ಲಿ. ಓಕೆ, ಸಪ್ಲಿಮೆಂಟರಿ ಎಕ್ಸಾಮ್ ಟಾಪಿಕ್ ಏನಿದೆ ಅಲ್ಲ ಅದು ಪೂರ್ತಿ ರದ್ದು ಮಾಡಿಬಿಟ್ಟಿದ್ರು. ಓಕೆ, ಸೊ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಪೂರ್ತಿ ಕ್ಯಾನ್ಸಲ್ ಆಗಿದ್ವಿ. ಅದರ ಸಲುವಾಗಿ ಅವ್ರು ಏನಿಟ್ಟಿದ್ರು, ಎಕ್ಸಾಮ್ 1, 2 ಮತ್ತೆ 3 ಇಟ್ಟಿದ್ರು. ಅದರಿಂದ ಏನು, ನೀವು ಇಂಪ್ರೂವೈಸ್ ಮಾಡ್ಕೊಂತ ಹೋಗ್ಬೋದು. ಅಕಸ್ಮಾತ್ ಎಕ್ಸಾಮ್ 1ದಲ್ಲಿ ಸರಿ ಆಗಲಿಲ್ಲ ಅಂದ್ರೆ ಎಕ್ಸಾಮ್ 2 ಅನ್ನ ಇಂಪ್ರೂವೈಸ್ ಮಾಡ್ಕೋಬಹುದು. ಎಕ್ಸಾಮ್ 2ದಲ್ಲಿ ಸರಿ ಹೋಗ್ಲಿಲ್ಲ ಅಂದ್ರೆ ಎಕ್ಸಾಮ್ 3 ಅನ್ನ ಇಂಪ್ರೂವೈಸ್ ಮಾಡ್ಕೋಬಹುದು. ದಟ್ ವಾಸ್ ಇನ್ ದ ಬ್ಯಾಚ್ 2025. But in 2026 it was being told that it will be only exam 1 and exam 2. ಎರಡೇ ಎಕ್ಸಾಮ್ ಇರುತ್ತಪ್ಪ. ಅಕಸ್ಮಾತ್ ನೀವು ಎಕ್ಸಾಮ್ 1ದಲ್ಲಿ ನೀವು ಸರಿಯಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲಿಲ್ಲ ಅಂದ್ರೆ ಯು ಪೀಪಲ್ ನೀಡ್ ಟು ರೀರೈಟ್ ಯುವರ್ ಎಕ್ಸಾಮ್ಸ್ ಇನ್ ಎಕ್ಸಾಮ್ 2. ಫೇಲ್ ಆಗಿದ್ರು ಎಕ್ಸಾಮ್ 2ದಲ್ಲಿ ಬರಿಬಹುದು, ಬಟ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ಯು ಆರ್ ಫೇಲ್ಡ್. ಓಕೆ, ಫೇಲ್ ಸಿಸ್ಟಮ್ನೇ ಇರಲಿಲ್ಲ, ಬಿಕಾಸ್ ಸಪ್ಲಿಮೆಂಟರಿ ಎಕ್ಸಾಮ್ ಅನ್ನೋದು ಟಾಪಿಕ್ ಅನ್ನ ತೆಗೆದುಬಿಟ್ಟಿದ್ದಾರೆ. ಕ್ಲಿಯರಾ? ಸೊ ಅದ್ರ ಸಲುವಾಗಿ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು ಎಕ್ಸಾಮ್ 2ದಲ್ಲಿನೂ. ದಟ್ ವಾಸ್ ಇನ್ ದ 2026 ಬ್ಯಾಚ್. ಕ್ಲಿಯರ್? ಸೊ ಈಗ ಈ ವರ್ಷ, ದಟ್ ಇಸ್ ಇನ್ 2027 ಬ್ಯಾಚು, ಈ ವರ್ಷನೂ ಅದೇ ರೂಲ್ಸ್ ಅಪ್ಲೈ ಆಗುತ್ತಾ? ಎಸ್, ದಟ್ ಇಸ್ ಕನ್ಫರ್ಮ್ಡ್. ಓಕೆ, ದಟ್ ಇಸ್ 2027 ಬ್ಯಾಚ್ದಲ್ಲಿ ನಿಮಗೂ 2 ಸಲ ಎಕ್ಸಾಮ್ ಬರಿಬಹುದು. ಎಕ್ಸಾಮ್ 1 ಒಂದಿರುತ್ತೆ, ಎಕ್ಸಾಮ್ 2 ಒಂದಿರುತ್ತೆ. ಈಗ ಎಕ್ಸಾಮ್ 1 ಮತ್ತೆ ಅಕಸ್ಮಾತ್ ಸರಿ ಮಾರ್ಕ್ಸ್ ಬೀಳಿಲ್ಲ ಅಂದ್ರೆ ಎಕ್ಸಾಮ್ 2ದಲ್ಲಿನೂ ನೀವು ಇಂಪ್ರೂವೈಸ್ ಮಾಡ್ಕೋಬಹುದು. ಓಕೆ, ಸೊ ದಟ್ ಇಸ್ ಒನ್ ಬೆನಿಫಿಟ್ ಯು ಪೀಪಲ್ ಹ್ಯಾವ್ ಇಟ್. ದನ್, ಸೊ ದಿಸ್ ಇಸ್ ಒನ್ ರೂಲ್ ವಿಚ್ ವಾಸ್ actually changed it in the last year. ದಟ್ ಇಸ್ 2026 ದಲ್ಲಿ ಚೇಂಜ್ ಆಗಿತ್ತು. ಈ 2027 ದಲ್ಲಿ ಇದು ಅಪ್ಲೈ ಆಗುತ್ತೆ. ಈಗ ಸೆಕೆಂಡ್ ರೂಲ್ ಏನಂದ್ರೆ, ಲಾಸ್ಟ್ ಇಯರ್ ಏನ್ ಚೇಂಜ್ ಮಾಡಿದ್ರಂದ್ರೆ, ಇಟ್ ವಾಸ್ ಆಕ್ಚುಲಿ ಚೇಂಜ್ ಇನ್ 2026 ಬ್ಯಾಚ್. ದಟ್ ಇಸ್ ನಿಮ್ಗೆ ಮೊದಲು 35 ಪಾಸಿಂಗ್ ಮಾರ್ಕ್ಸ್ ಇತ್ತು. ಓಕೆ, 35 ಮಾರ್ಕ್ಸ್, ದಟ್ ಇಸ್ 35% ಪಾಸಿಂಗ್ ಮಾರ್ಕ್ಸ್ ಇತ್ತು. ಈ ವರ್ಷ ದಟ್ ಇಸ್ 2026 ಬ್ಯಾಚ್ ದಲ್ಲಿ ನಿಮಗೆ ಮಾಡಿರೋದು 33%. ನಾಟ್ ಓನ್ಲಿ 33% ಚೇಂಜ್ ಮಾಡಿರೋದು. ಆ 33% ಚೇಂಜ್ ಮಾಡಿದ ತಕ್ಷಣ ಇನ್ಕ್ಲೂಡಿಂಗ್ ಇಂಟರ್ನಲ್ಸ್ 33 ಮಾರ್ಕ್ಸ್ ಬೀಳಬೇಕು. ಇನ್ಕ್ಲೂಡಿಂಗ್ ಇಂಟರ್ನಲ್ಸ್. ಈಗ ಏನು FA1, FA2, FA3, FA4 ಟೋಟಲ್ ಮಾಡಿ ಎವರೇಜ್ ನ ಏನ್ ಹಾಕ್ತಾರಲ್ಲ ನಿಮಗೆ, ಆ ಮಾರ್ಕ್ಸ್. ಈಗ ಅಕಸ್ಮಾತ್ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಇಂಗ್ಲಿಷ್ ದಲ್ಲಿ ನಿಮಗೆ ಇಂಟರ್ನಲ್ ಮಾರ್ಕ್ಸ್ ದಲ್ಲಿ 15 ಬಿದ್ದಿದೆ ಅಪ್ಪ. ಎಷ್ಟು ಮಾರ್ಕ್ಸ್ ಬಿದ್ದಿದೆ? 15 ಮಾರ್ಕ್ಸ್. ಓಕೆ, ಈಗ ಇಂಟರ್ನಲ್ ಮಾರ್ಕ್ಸ್ ಅಕಸ್ಮಾತ್ ನಿಮ್ದು 15 ಬಿದ್ದಿದೆ ಇಂಗ್ಲಿಷ್ ದಲ್ಲಿ. ಈಗ ಟೋಟಲ್ ಎಷ್ಟಾಯ್ತು? 15 ಆಯ್ತಪ್ಪ. 33% ಆಗ್ಬೇಕು ನಿಮಗೆ. ಯು ಪೀಪಲ್ ನೀಡ್ ಟು ರಿಸೀವ್ 33% ಅಟ್ ಎನಿ ಕಾಸ್ಟ್. ಅದಕ್ಕೆ ನೀವು ಎಷ್ಟು ಮಾರ್ಕ್ಸ್ ಬರೀಬೇಕು? ಎಷ್ಟು ಮಾರ್ಕ್ಸ್ ಬರೀತೀರಾ? ಯು ಪೀಪಲ್ ಜಸ್ಟ್ ನೀಡ್ ಟು ರೈಟ್ 23 ಮಾರ್ಕ್ಸ್. 23 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಕೊಂಡ್ಬಿಟ್ರು ನಿಮಗೆ ಟೋಟಲ್ ಆಗುತ್ತೆ 33%. ಅಷ್ಟೇ. ಇದು ರೂಲ್ಸು ಈ ವರ್ಷ, ದಟ್ ಇಸ್ 2026 ದಲ್ಲಿ ಚೇಂಜ್ ಆಗಿತ್ತು. ಅಂಡ್ ದಟ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಯೋರ್ 2027 ಬ್ಯಾಚ್ ಆಲ್ಸೋ. ಈ ವರ್ಷ ಯಾರು SSLC ಎಕ್ಸಾಮ್ಸ್ ಬರೀತಿದಾರಲ್ಲ ಅವ್ರಿಗೆಲ್ಲಾನು ಈ ರೂಲು ಅಪ್ಲೈ ಆಗುತ್ತೆ. Now let's come to the third one which everyone were waiting for, and still a lot of students were actually confused also. Okay, that is about third rule is third grading system cancelled completely. A third language ಇದೆ, ಯಾವುದು ತಗೋಬಹುದು? You people might have taken it as Kannada, Hindi, ಯೂಶುವಲಿ ಉರ್ದು ಇದನ್ನು ತಗೋಬಹುದು ನೀವು. ಓಕೆ, ಎನಿ ಆಫ್ ದೆಮ್, ಹೂಎವರ್ ಹ್ಯಾಸ್ ಟೇಕನ್ ಥರ್ಡ್ ಲ್ಯಾಂಗ್ವೇಜ್, ಆ ಥರ್ಡ್ ಲ್ಯಾಂಗ್ವೇಜ್ ಸಿಸ್ಟಮ್ ಏನಿದೆ ಅಲ್ಲ, ದಟ್ ಆ ಮಾರ್ಕ್ಸ್ ಇನ್ಕ್ಲೂಡ್ ಆಗಲ್ಲ. ಓಕೆ, ಥರ್ಡ್ ಗ್ರೇಡ್ ಎಷ್ಟು ಮಾರ್ಕ್ಸ್ ಇತ್ತಪ್ಪ? 100 ಇತ್ತು. ಆ 100 ಮಾರ್ಕ್ಸ್ ಅನ್ನ ಇನ್ಕ್ಲೂಡ್ ಆಗಲ್ಲ. ವಿ ವಿಲ್ ಗಿವ್ ಇಟ್ ಇನ್ ದ ಗ್ರೇಡ್ ಸಿಸ್ಟಮ್. ಓಕೆ, ಅದು ಯಾವಾಗ ಅನೌನ್ಸ್ ಮಾಡಿತ್ತು ಗೌರ್ಮೆಂಟು? ದೇ ಹ್ಯಾವ್ ಅನೌನ್ಸ್ಡ್ ಇಟ್ ವೆನ್ ದ ಎಕ್ಸಾಮ್ಸ್ ಗಾಟ್ ಓವರ್. ಓಕೆ, ಎಕ್ಸಾಮ್ಸ್ ಮುಗಿದ್ಮೇಲೆ, ಎಕ್ಸಾಮ್ಸ್ ನಡೆಯೋ ಟೈಮ್ದಲ್ಲಿನೇ,
ದೇ ಹ್ಯಾವ್ ಅನೌನ್ಸ್ ದ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ಅಲ್ಲ ಅದನ್ನ ಪೂರ್ತಿ ತೆಗೆದ್ಬಿಡೋಣ, ಅಲ್ಲಿ ಗ್ರೇಡಿಂಗ್ ಸಿಸ್ಟಮ್ ಅನ್ನ ಹಾಕೊಳ್ಳೋಣ. ಜಸ್ಟ್ ಪ್ರೆಸೆಂಟ್ ಆಗಿರ್ಬೇಕು, ಯು ನೀಡ್ ಟು ಬಿ ಪ್ರೆಸೆಂಟ್ ಇನ್ ದ ಎಕ್ಸಾಮ್. ಆದ್ರೆ ಅದರಲ್ಲಿ ನೀವು ಪಾಸ್ ಆಗ್ಲಿ ಫೇಲ್ ಆಗ್ಲಿ ಮ್ಯಾಟರ್ ಆಗಲ್ಲ, ಗ್ರೇಡ್ಸ್ ಅನ್ನ ಹಾಕ್ಬಿಡ್ತೇವಪ್ಪ ನಾವು ಅಂತ ಅವರು ರೂಲ್ಸ್ ಮಾಡಿಬಿಟ್ರು. ಬಟ್ ಸ್ವಲ್ಪ ಹುಡುಗರು ಯಾಕೆ ಆಕ್ಚುಲಿ ಡಿಸಿಷನ್ ತಗೊಂಡಿದ್ದಾರೆ ಗೌರ್ಮೆಂಟು, ಬಹಳ ಮಂದಿ ಥರ್ಡ್ ಲ್ಯಾಂಗ್ವೇಜ್ ನಲ್ಲಿ ಫೇಲ್ ಆಗ್ತಿದ್ರು, ಅದರಿಂದ ಪಾಸಿಂಗ್ ಪರ್ಸೆಂಟೇಜು ಕರ್ನಾಟಕ ಅದು ಕಡಿಮೆ ಆಗ್ತಿತ್ತು. ಸೊ ಈಗ ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಗಿದ್ದ ಸಲುವಾಗಿ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ದೇ ಹ್ಯಾವ್ ಥಾಟ್ ಆಫ್ ಓಕೆ ರಿಮೂವಿಂಗ್ ದ ಥರ್ಡ್ ಲ್ಯಾಂಗ್ವೇಜ್. ಬಟ್ ಎಕ್ಸಾಮ್ಸ್ ನಡೀತಿದೆ, ಆ ಮಿಡಲ್ದಲ್ಲಿ ರೂಲ್ಸ್ ಚೇಂಜ್ ಮಾಡೋದು ಆ್ಯಂಡ್ ಸಡನ್ ಆಗಿ ಮಿಡ್ ಆಫ್ ದ ಇಯರ್ದಲ್ಲಿ ರೂಲ್ಸ್ ಚೇಂಜ್ ಮಾಡೋದು ಅವೆಲ್ಲ ಸರಿ ಆಗಲಿಲ್ಲ. ಆ್ಯಂಡ್ ದೆನ್ ಹೈಕೋರ್ಟ್ ಡಿಸೈಡ್ ಮಾಡಿತ್ತು, ಇಲ್ರಪ್ಪ ಎಕ್ಸಾಮ್ ನೋಡೋದಲ್ಲಿ ಹಿಂಗೆಲ್ಲ ಮಾಡೋದು ನೆಸೆಸಿಟಿ ಇಲ್ಲ, ಏನು 625 ಇತ್ತಲ್ಲ ನಮ್ಮ ಸ್ಕೋರು 625ನೇ ಇರಲಿ, ಹುಡುಗರು ಹಿಂದಿ ಎಕ್ಸಾಮ್ನ ಎಷ್ಟು ಬರೀತಾರೆ ಏನು ಮಾಡಿದ್ದಾರೆ ಅದ್ರ ಪ್ರಕಾರನೇ ರಿಸಲ್ಟ್ ತೆಗೀರಿ, ರಿಸಲ್ಟ್ಸ್ದಲ್ಲಿ ಏನು ಚೇಂಜಸ್ ಇರಬಾರ್ದು, 625 ಔಟ್ 625 ಇರಬೇಕು, ಅದರಲ್ಲಿ ಏನು ಚೇಂಜಸ್ ಮಾಡಬಾರ್ದು ಅಂತ ಅವರು ಅನೌನ್ಸ್ ಮಾಡಿಬಿಟ್ರು ಹೈಕೋರ್ಟ್ದವರು. ಅದ್ರ ಸಲುವಾಗಿ ಏನು ಡಿಸೈಡ್ ಆಯಿತು ಆಮೇಲೆ ಗೌರ್ಮೆಂಟ್ ಇಂದ, ದೇ ಟೋಲ್ಡ್ ದಟ್ ಫ್ಯೂಚರ್ದಲ್ಲಿ 525 ಮಾಡೋಣ ಅಪ್ಪ, ಬಟ್ ಈ ವರ್ಷ ನಾವು 2026 ಬ್ಯಾಚ್ದಲ್ಲಿ 625 ಔಟ್ ಆಫ್ 625ನೇ ಇರಲಿ. ಸೊ ಈಗ ಫ್ಯೂಚರ್ ಅಂದಮೇಲೆ ನಮ್ಮ 2027 ಬ್ಯಾಚ್ ಬಂತು, ರೈಟ್? ಸೊ ಈಗ ಒಂದು ಕನ್ಫ್ಯೂಷನ್ ಎಲ್ಲರಿಗೂ, ದಟ್ ಸೇಮ್ ಫಾರ್ ದ 2027 ಬ್ಯಾಚ್ದಲ್ಲಿನೂ 625 ಇರುತ್ತಾ ಆರ್ ಇಟ್ ವಿಲ್ ಬಿ 525? ಇಟ್ಸ್ ಅ ಕ್ವಶನ್ ಮಾರ್ಕ್ ಟು ಎವ್ರಿ ಒನ್. ಇನ್ನ ಬರೀ ಏನು ಅನೌನ್ಸ್ ಆಗಿತ್ತು, ಫ್ಯೂಚರ್ದಲ್ಲಿ ಚೇಂಜ್ ಮಾಡ್ತೇವೆ ಅಂತ ಹೇಳಿದ್ರು, ಇನ್ನ ಏನು ಅನೌನ್ಸ್ಮೆಂಟ್ ಅದ್ರ ಬಗ್ಗೆ ಬಂದಿಲ್ಲ. ಈ ವರ್ಷ 625 ಇರುತ್ತಾ 525 ಇರುತ್ತಾ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಬಟ್ ಸ್ಟಿಲ್ ಅಫಿಷಿಯಲಿ KSEAB ದವರು ಗೌರ್ಮೆಂಟ್ದವರು ಅನೌನ್ಸ್ ಮಾಡೋ ತನಕ ವಿ ಕ್ಯಾನ್ ಸೇ ದಟ್ ಇಟ್ ವಿಲ್ ಬಿ 525 ಆರ್ 625. ಬಟ್ ಥರ್ಡ್ ಲ್ಯಾಂಗ್ವೇಜ್ ಅಂತೂ ಇದ್ದೇ ಇರುತ್ತಪ್ಪ. ಅದ್ರ ಸಲುವಾಗಿ ಅದೆಲ್ಲ ಕನ್ಫ್ಯೂಷನ್ ಅನ್ನ ಬಿಟ್ಬಿಡಿ, ಆ ಕನ್ಫ್ಯೂಷನ್ ನೆಸೆಸಿಟಿ ಇಲ್ಲ ನಮಗೆ. ಬಿಕಾಸ್ ಅಕಸ್ಮಾತ್ ಗ್ರೇಡಿಂಗ್ ಇರಲಿ, ಅಕಸ್ಮಾತ್ ಇನ್ಕ್ಲೂಡ್ ಆಗದೆ ಇರಲಿ, ವಿ ನೀಡ್ ಟು ರೈಟ್ ದ ಥರ್ಡ್ ಲ್ಯಾಂಗ್ವೇಜ್, ಅದಂತೂ ಕಂಪಲ್ಸರಿ ಇದೆ, ರೈಟ್? ಸೊ ಅದ್ರ ಸಲುವಾಗಿ ಆ ಕನ್ಫ್ಯೂಷನ್ ಅನ್ನ ತೆಗೆದಿಡಿ. ಥರ್ಡ್ ಲ್ಯಾಂಗ್ವೇಜ್ ಅನ್ನ ಹೇಗೆ ಓದಬೇಕು ಅದೇ ತರ ನೀವು ಓದಿ, ಬಿಕಾಸ್ ದಟ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ಯೋರ್ ಮಾರ್ಕ್ಸ್ ಕಾರ್ಡ್ ದಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ, ವೆದರ್ ಇಟ್ ಮೈಟ್ ಬಿ ಅ ಗ್ರೇಡ್, ವೆದರ್ ಇಟ್ ಮೈಟ್ ಬಿ ಅ ಪರ್ಸೆಂಟೇಜ್. ಸೊ ಅದ್ರ ಸಲುವಾಗಿ ನೀವು ಅದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಬೇಕು, ನೆಗ್ಲೆಕ್ಟ್ ಅನ್ನ ಮಾಡಬೇಡಿ. ಓಕೆ, ದೀಸ್ ಆರ್ ದ ರೂಲ್ಸ್ ವಿಚ್ ವಾಸ್ ಆಕ್ಚುಲಿ ಚೇಂಜ್ ಇನ್ 2026 ಮತ್ತೆ 2027 ದಲ್ಲಿ ಯಾವ್ಯಾವ ಅಪ್ಲೈ ಆಗುತ್ತೆ, ಏನ್ ಚೇಂಜಸ್ ಆಗ್ಬೋದು ಅನ್ನೋದು ನಿಮ್ಗೊಂದು ಕ್ಲಿಯರ್ ಐಡಿಯಾ ಕೊಟ್ಟಿದ್ದೇನೆ. ಸೊ ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸ್ಕೂಲ್ಸ್ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವೆರಿ ಸೂನ್. ಸೊ ಬಿ ಮೋಟಿವ್, ಒಂದೇ ಮೋಟಿವ್ ಇರಬೇಕು ನಿಮ್ದು, ದಟ್ ಇಸ್ ಸ್ಕೋರಿಂಗ್ 625 ಔಟ್ ಆಫ್ 625 ಆರ್ ಎಲ್ಸ್ 525 ಔಟ್ ಆಫ್ 525. ಸೊ ಅದನ್ನ ನೀವು ಗೋಲ್ ಇಟ್ಕೊಂಡು ಮುಂದ್ಗಡೆ ಸರಿಯಾಗಿ ಸ್ಟಡಿ ಮಾಡಿ, ಡೈಲಿ consistency maintain ಮಾಡಿ. So hope that this video has been useful to you people. But before we end the video, you need to be aware of the one important thing, that is going to be SSLC Veera batch. Okay, SSLC Veera batch is going to be 2027th batch ಇದು. ಸೊ ಇದು ಸ್ಟಾರ್ಟ್ ಆಗೋದು June 1st ಇಂದ ಸ್ಟಾರ್ಟ್ ಆಗ್ತಿದೆ ಸ್ಟೂಡೆಂಟ್ಸ್. ಎಲ್ಲ ಕ್ಲಾಸಸ್ಸು ಈವ್ನಿಂಗ್ ಇರುತ್ತೆ. All the classes will be evening. Once you come back from your school, you can attend these classes. Okay, and our price purti varshadu, it will be just for 1000. So it will be just for how much? 1999. ಇದರಲ್ಲಿ ನಿಮಗೆ ಫುಲ್ ಲೈವ್ ಕ್ಲಾಸಸ್ ಇರುತ್ತೆ, ಡೈಲಿ 2 to ಲೈವ್ ಕ್ಲಾಸಸ್ ಇರುತ್ತೆ. ನೀವು ಲೈವ್ ಕ್ಲಾಸಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಯು ಪೀಪಲ್ ಕ್ಯಾನ್ ಇವನ್ ಅಟೆಂಡ್ ದ ರೆಕಾರ್ಡೆಡ್ ಸೆಷನ್ಸ್ ಲೇಟರ್ ಆನ್. ನಿಮಗೆ ಎವ್ರಿ ಚಾಪ್ಟರ್ ವೈಸ್ GPP ಸಿಗುತ್ತೆ, ಮೀನ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಯು ಪೀಪಲ್ ಫಾರ್ ದ ಪ್ರಾಕ್ಟಿಸ್ ಪರ್ಪಸ್, ಫಾರ್ ಸ್ಟಡಿಂಗ್ ಪರ್ಪಸ್. ಸೊ ಅದಷ್ಟೇ ಬಿಟ್ಟು ಯು ವಿಲ್ ಬಿ ಗೆಟಿಂಗ್ ಅ ಗುಡ್ ಗೈಡೆನ್ಸ್ ಫ್ರಮ್ ಅಸ್ ಆಲ್ಸೋ, ಯು ವಿಲ್ ಬಿ ಗೆಟಿಂಗ್ ಅ ಗುಡ್ ನೋಟ್ಸ್ ಆಲ್ಸೋ. ರೆಡಿಮೇಡ್ ನೋಟ್ಸ್ ಸಿಗ್ತಿದೆ ಸ್ಟೂಡೆಂಟ್ಸ್, ಅವೆಲ್ಲ ಸಿಗ್ತಿದೆ ಜಸ್ಟ್ ಫಾರ್ 1999. ಸೊ ಮೇಕ್ ಶೂರ್ ಟು ಚೆಕ್ ದಿಸ್ ಔಟ್. ಟಿಲ್ ದೆನ್, ಸಿ ಎವ್ರಿ ಒನ್.